ವಿಜ್ಞಾನದ ಬಗ್ಗೆ ಅಥವಾ ಈ ಭೌತಿಕ ಪ್ರಪಂಚದ ಬಗ್ಗೆ ಕಲಿಯುವಾಗ ನಮ್ಮ ಮನಸ್ಸು ಒಂದು ರೀತಿಯ ನಿಖರತೆಯನ್ನು ಬಯಸುತ್ತೆ. ಅಂದ್ರೆ ಈಗ ಕೈ ಮೂಳೆ ಮುರಿದ್ರೆ ಎಕ್ಸ್ರೇ ಯಂತ್ರ ಆ ಬಿಳಿಗೆರೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ವೈದ್ಯರು ಸುಲಭವಾಗಿ ಬೆರಳಿಟ್ಟು ಇಲ್ಲೇ ಪ್ರಾಬ್ಲಮ್ ಇರೋದು ಅಂತ ಹೇಳ್ತಾರೆ. ಹೌದು, ಅದು ಆ ಬೈನರಿ ವಿಧಾನ ಅಲ್ವಾ? ಸರಿ ಅಥವಾ ತಪ್ಪು, ಕಪ್ಪು ಅಥವಾ ಬಿಳಿ ಅನ್ನೋ ದೃಷ್ಟಿಕೋನ. ಎಕ್ಸಾಕ್ಟ್ಲಿ. ಆ ದೃಷ್ಟಿಕೋನ ನಮಗೆ ಬಹಳ ಸಮಾಧಾನ ಕೊಡುತ್ತೆ. ವಿಷಯಗಳು ಕಣ್ಣಿಗೆ ಕಾಣಬೇಕು, ಅವುಗಳನ್ನು ಅಳೆಯೋಕೆ ಸಾಧ್ಯವಾಗಬೇಕು ಅಂತ ನಾವು ನೈಸರ್ಗಿಕವಾಗಿ ನಿರೀಕ್ಷಿಸ್ತೀವಿ. ನಿಜ, ಭೌತಿಕ ಪ್ರಪಂಚದ ಮಟ್ಟಿಗೆ ಆ ನಿರೀಕ್ಷೆ ಕರೆಕ್ಟ್. ಆದ್ರೆ ನಾವು ಆ ಮಾನವನ ಆಂತರಿಕ ಪ್ರಜ್ಞೆ, ಅಸ್ತಿತ್ವದ ಮೂಲ ಮತ್ತು ಈ ಪ್ರಾಚೀನ ಯೋಗ ವಿಜ್ಞಾನದ ವಿಚಾರಗಳನ್ನ ಅಧ್ಯಯನ ಮಾಡೋಕ್ ಹೊರಟಾಗ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕುರುಡಾಗತ್ತೆ. ಅಂದ್ರೆ ಅದು ಅಲ್ಲಿ ಕೆಲಸ ಮಾಡಲ್ಲ ಅಂತ? ಖಂಡಿತ ಮಾಡಲ್ಲ. ನಾವು ಎದುರಿಸ್ತಿರುವ ಈ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಸಂಪೂರ್ಣವಾಗಿ ಭಿನ್ನವಾದ ಸಾಧನಗಳ ಅಗತ್ಯ ಇದೆ. ಈಗ ತಂತ್ರಜ್ಞಾನದ ಇತಿಹಾಸವನ್ನೇ ತಗೊಳ್ಳಿ. ಆರಂಭಿಕ ಕಂಪ್ಯೂಟರ್ಗಳು ಇಡೀ ಕೋಣೆಯಷ್ಟು ದೊಡ್ಡದಾಗಿದ್ವು ಗೊತ್ತಾ? ಹೌದು, ವಾಕ್ಯೂಮ್ ಟ್ಯೂಬ್ಗಳೆಲ್ಲ ಇರ್ತಿತ್ತು. ಕರೆಕ್ಟ್. ಆಮೇಲೆ ಮೈಕ್ರೋಚಿಪ್ಗಳ ಆವಿಷ್ಕಾರ ಆಯಿತು. ಭೌತಿಕ ಗಾತ್ರ ಕಡಿಮೆಯಾದ್ರೂ ಅದರೊಳಗಿನ ಪ್ರಾಸೆಸಿಂಗ್ ಪವರ್ ಅಥವಾ ಸಂಸ್ಕರಣಾ ಸಾಮರ್ಥ್ಯ ಅನಂತವಾಗಿ ಬೆಳೆಯಿತು. ಇಂದಿನ ನಮ್ಮ ಚರ್ಚೆಯ ವಿಷಯ ಕೂಡ ಮಾನವ ಪ್ರಜ್ಞೆಯ ಇಂಥದ್ದೇ ಒಂದು ಮೈಕ್ರೋಚಿಪ್ ಆವಿಷ್ಕಾರದ ಬಗ್ಗೆ ಅಂತ ಹೇಳಬಹುದು. ಆ ಮೈಕ್ರೋಚಿಪ್ ಸಾದೃಶ್ಯ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಸದ್ಗುರು ಮತ್ತು ಅರುಂಧತಿ ಸುಬ್ರಹ್ಮಣ್ಯಂ ಅವರು ಜಂಟಿಯಾಗಿ ಬರೆದಿರುವ ಆದಿಯೋಗಿ ಯೋಗದ ಮೂಲ ಈ ಪುಸ್ತಕದ ಟಿಪ್ಪಣಿಗಳು ಮತ್ತು ಸಂಬಂಧಿತ ಮೂಲಗಳನ್ನು ಪರಿಶೀಲಿಸುವಾಡ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಕೂಡ ಇದೆ. ಬನ್ನಿ, ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಇದನ್ನ ಬಿಡಿಸಿ ನೋಡೋಣ. ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಆದಿಯೋಗಿಯನ್ನ ಕೇವಲ ಒಂದು ಕ್ಯಾಲೆಂಡರ್ಗಳಲ್ಲಿ ರಾರಾಜಿಸುವ ಧಾರ್ಮಿಕ ಮೂರ್ತಿಯನ್ನಾಗಿ ನೋಡದೆ ಆತನನ್ನ ಮಾನವನ ಆಂತರಿಕ ರೂಪಾಂತರದ ಮೊದಲ ವಿಜ್ಞಾನಿಯಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದನ್ನ ಅನ್ವೇಷಿಸೋಣ. ಖಂಡಿತ. ಏನಂದ್ರೆ ಈ ಮೂಲ ಕೃತಿ ಕೇವಲ ಪುರಾಣದ ಕಥೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಬದುಕಿನ ಯಾಂತ್ರಿಕತೆಯನ್ನ ವಿವರಿಸುತ್ತೆ. ನಾವು ಯೋಗವನ್ನ ಕೇವಲ ಒಂದು ದೈಹಿಕ ವ್ಯಾಯಾಮದ ಮಟ್ಟಕ್ಕೆ ಸೀಮಿತ ಮಾಡಿಬಿಟ್ಟಿದ್ದೀವಿ. ಆದ್ರೆ ಅದರ ಮೂಲ ಉದ್ದೇಶ ಮನುಷ್ಯನನ್ನ ಆತನ ಜೈವಿಕ ಮಿತಿಗಳಿಂದ ಮುಕ್ತಗೊಳಿಸುವುದು. ನಿಜ. ಮತ್ತು ಈ ಪುಸ್ತಕದ ಸಹಲೇಖಕಿಯಾದ ಅರುಂಧತಿ ಸುಬ್ರಹ್ಮಣ್ಯಂ ಅವರ ಹಿನ್ನೆಲೆಯನ್ನ ನೋಡಿದ್ರೆ ಈ ವಿಚಾರಗಳು ಎಷ್ಟು ತಾರ್ಕಿಕವಾಗಿವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರು ವೃತ್ತಿಯಲ್ಲಿ ಬರಹಗಾರ್ತಿ, ಜೊತೆಗೆ ಅಪ್ಪಟ ಸಂದೇಹವಾದಿ. ಹೌದು, ಆರಂಭದಲ್ಲಿ ಅವರಿಗೂ ಬಹಳ ವಿರೋಧ ಇತ್ತು. ಮಾರುಕಟ್ಟೆಯಲ್ಲಿ ಈಗಾಗಲೇ ಟಿವಿ ಧಾರಾವಾಹಿಗಳು, ಸಿನಿಮಾಗಳು, ಹೀಗೆ ಪಾಪ್ ಸಂಸ್ಕೃತಿಯಲ್ಲಿ ಶಿವನ ಬಗ್ಗೆ ಸಾಕಷ್ಟು ಪುರಾಣಗಳನ್ನ ಹೇಳಲಾಗಿದೆ. ಮತ್ತೆ ಅದೇ ಕಥೆಯನ್ನ ಯಾಕೆ ಬರಿಬೇಕು ಅನ್ನೋ ಪ್ರಶ್ನೆ ಅವರಿಗಿತ್ತು. ಅವರ ಆ ಸಂದೇಹ ಬಹಳ ಸಹಜ. ಈಗ ನಾವು ಕೂಡ ಬಹಳ ಪ್ರಚಾರ ಪಡೆದ ಸಿನಿಮಾ ಒಂದನ್ನು ನೋಡಲು ಹೋದಾಗ ಇದರಲ್ಲಿ ನಿಜಕ್ಕೂ ಏನಾದರೂ ಇದೆಯಾ ಅನ್ನೋ ಸಂದೇಹ ಮೂಡುತ್ತಲ್ಲ. ಹಾಗೆ ಆಧುನಿಕ ವಿಚಾರವಾದಿಗಳಿಗೆ ಕೊರಳಲ್ಲಿ ಹಾವು ಹಾಕಿಕೊಂಡಿರುವ, ತ್ರಿಶೂಲ ಹಿಡಿದಿರುವ ಆಕೃತಿಯನ್ನ ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದು ಸುಲಭವಲ್ಲ. ಕರೆಕ್ಟ್. ವೃತ್ತಿಪರ ಸಂದೇಹವಾದಿ ಆಂತರಿಕ ಅನ್ವೇಷಣೆಗೆ ಖಂಡಿತ ಅಡ್ಡಿಯಲ್ಲ. ಪ್ರಶ್ನಿಸುವ ಗುಣವೇ ಕಲಿಯುವಿಕೆಗೆ ಮೊದಲ ಮೆಟ್ಟಿಲು. ಆದರೆ ಅವರ ಈ ದೃಷ್ಟಿಕೋನ ಬದಲಾಗೋಕೆ ಕಾರಣ ಹಿಮಾಲಯದ ಕೈಲಾಸ ಪರ್ವತದ ಭೇಟಿ. ಅಲ್ಲಿನ ಅನುಭವವನ್ನ ಅವರು ಒಂದು ರಹಸ್ಯ ಗ್ರಂಥಾಲಯವನ್ನ ಪ್ರವೇಶಿಸಿದ್ದಂತೆ ಇತ್ತು ಅಂತ ವಿವರಿಸ್ತಾರೆ. ರಹಸ್ಯ ಗ್ರಂಥಾಲಯ, ಇದು ಕೇಳೋಕೆ ಬಹಳ ಕಾವ್ಯಾತ್ಮಕವಾಗಿದೆ. ಆದರೆ ಇದು ಸ್ವಲ್ಪ ಅತಿ ವಾಸ್ತವಿಕ ಅಂತ ಅನ್ಸಲ್ವಾ? ಬೆಟ್ಟದ ಮೇಲಿನ ಕಲ್ಲುಗಳಲ್ಲಿ, ಮಂಜುಗಡ್ಡಗಳಲ್ಲಿ ಜ್ಞಾನ ಅಡಗಿರಲು ಹೇಗೆ ಸಾಧ್ಯ? ಅಂದ್ರೆ ಭೌತಿಕ ಕಲ್ಲುಗಳಲ್ಲಿ ಅಕ್ಷರಶಃ ಪುಸ್ತಕಗಳು ಅಡಗಿವೆ ಅಂತಲ್ಲ ಇದರ ಅರ್ಥ. ಇದನ್ನ ಶಕ್ತಿಯ ಅಥವಾ ಕಂಪನಗಳ ಆ ವೈಬ್ರೇಷನ್ಸ್ ಶೇಖರಣೆಯ ಮೆಕ್ಯಾನಿಸಂ ಮೂಲಕ ಅರ್ಥ ಮಾಡ್ಕೊಳ್ಬೇಕು. ಓಹೋ, ಅಂದ್ರೆ ಹೇಗೆ? ಈಗ ನಮ್ಮ ದೈನಂದಿನ ಜೀವನದಲ್ಲೇ ನೋಡಿ, ಯಾವುದೋ ಕೋಣೆಯಲ್ಲಿ ಅತ್ಯಂತ ಭೀಕರವಾದ ಜಗಳ ನಡೆದಿದೆ ಅಂತ ಇಟ್ಕೊಳ್ಳಿ. ನೀವು ಆ ಕೋಣೆಗೆ ಹೋದಾಗ ಅಲ್ಲಿನ ವಾತಾವರಣದಲ್ಲಿ ಒಂದು ರೀತಿಯ ಉಸುರುಗಟ್ಟುವಿಕೆ ಅಥವಾ ಒಂದು ಭಾರದ ಅನುಭವ ಆಗುತ್ತೆ ತಾನೇ? ಹೌದು ಹೌದು, ಆ ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದೇ ರೀತಿ ಅಸಾಧಾರಣವಾದ ಪ್ರಜ್ಞೆಯ ಮಟ್ಟವನ್ನ ತಲುಪಿದವರು, ಅತ್ಯುನ್ನತ ನಿಶ್ಚಲತೆಯನ್ನ ಸಾಧಿಸಿದವರು ಒಂದು ನಿರ್ದಿಷ್ಟ ಜಾಗದಲ್ಲಿ ಇದ್ದಾಗ ಆ ಶಕ್ತಿಯ ಕಂಪನಗಳು ಅಲ್ಲಿ ಒಂದು ಅಚ್ಚಳಿಯದ ಮುದ್ರೆಯನ್ನ ಬಿಟ್ಟು ಹೋಗ್ತವೆ. ಅದನ್ನ ನಾವು ವೈಬ್ರೇಷನಲ್ ಬ್ಲೂ ಪ್ರಿಂಟ್ ಅಂತ ಕರೀಬಹುದು. ಅರೆ ವಾಹ್! ಕೈಲಾಸ ಪರ್ವತ ಅಂತಹ ಅಪಾರವಾದ ಜ್ಞಾನದ ಮತ್ತು ಶಕ್ತಿಯ ತರಂಗಗಳ ಶೇಖರಣಾ ಕೇಂದ್ರ. ಅರುಂಧತಿಯವರು ಆ ಪ್ರವಾಸದಲ್ಲಿ ಕೇವಲ ಪ್ರಕೃತಿ ಸೌಂದರ್ಯವನ್ನ ನೋಡ್ಲಿಲ್ಲ, ಆ ಸೂಕ್ಷ್ಮ ಕಂಪನಗಳನ್ನ ಗ್ರಹಿಸೋಕೆ ಶುರು ಮಾಡಿದ್ರು.
ಅಲ್ಲಿಂದಲೇ ಅವರಿಗೆ ಆ ಟಿವಿ ಸೀರಿಯಲ್ ಶಿವನಿಗೂ 15,000 ವರ್ಷಗಳ ಹಿಂದೆ ಇದ್ದ ಯೋಗದ ಮೂಲವಾದ ಆದಿಯೋಗಿಗೂ ಇರುವ ವ್ಯತ್ಯಾಸ ಸ್ಪಷ್ಟವಾಗೋಕೆ ಶುರುವಾಗಿದ್ದು. ಈ ವಿವರಣೆ ತುಂಬಾ ತರ್ಕಬದ್ಧವಾಗಿದೆ. ಶಬ್ದ ಮತ್ತು ಕಂಪನಗಳು ಭೌತಿಕ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇಂದಿನ ಆಧುನಿಕ ವಿಜ್ಞಾನ ಕೂಡ ಒಪ್ಪುತ್ತೆ. ಇದು ನಮ್ಮನ್ನ ಆ ಮೂಲ ಘಟನೆಗೆ ಕರೆದೊಯ್ಯುತ್ತೆ. ಹೌದು. 15,000 ವರ್ಷಗಳ ಹಿಂದೆ ಆ ಹಿಮಾಲಯದ ಮೇಲ್ಭಾಗದಲ್ಲಿ ಯಾರಿಗೂ ಪರಿಚಯವಿಲ್ಲದ ಒಬ್ಬ 9 ಅಡಿ ಎತ್ತರದ ನಿಗೂಢ ವ್ಯಕ್ತಿ ಪ್ರತ್ಯಕ್ಷನಾಗ್ತಾನೆ. ಆತನನ್ನ ನೋಡೋಕೆ ಸಾವಿರಾರು ಜನ ಸೇರ್ತಾರೆ. ಆತ ಬೆಂಕಿ ಉಗುಳುವಂತಹ ಅಥವಾ ಏನಾದ್ರೂ ಮ್ಯಾಜಿಕ್ ಮಾಡ್ತಾನೆ, ಗಾಳಿಯಲ್ಲಿ ತೇಲ್ತಾನೆ ಅಂತ ಜನ ಕಾಯ್ತಾ ಇರ್ತಾರೆ. ಆದ್ರೆ ಆತ ಮಾಡಿದ್ದು ಒಂದೇ ಕೆಲ್ಸ, ಸಂಪೂರ್ಣ ಮೌನವಾಗಿ ಕಣ್ಮುಚ್ಚಿ ಕುಳಿತುಕೊಂಡದ್ದು. ತಿಂಗಳುಗಳ ಕಾಲ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಸಂಪೂರ್ಣ ನಿಶ್ಚಲನಾಗಿ ಕೂತಿದ್ದ. ಆ ಸಂಪೂರ್ಣ ನಿಶ್ಚಲತೆಯೇ ಮಾನವ ಇತಿಹಾಸದ ಅತಿ ದೊಡ್ಡ ಪವಾಡ ಅನ್ನೋದು ಇಲ್ಲಿನ ಕೇಂದ್ರಬಿಂದು. ಇಲ್ಲಿ ನನಗೆ ಸ್ವಲ್ಪ ಗೊಂದಲ ಆಗೋದು. ಸುಮ್ನೆ ಕೂರೋದು ಒಂದು ಪವಾಡವಾ? ಈಗಿನ ವೇಗದ ಯುಗದಲ್ಲಿ ಯಾರಾದರೂ ಹಾಗೆ ತಿಂಗಳುಗಟ್ಲೆ ಸುಮ್ನೆ ಕೂತ್ರೆ ನಮ್ಗೆಲ್ಲರಿಗೂ ಹುಚ್ಚೇನಿಸಬಹುದು, ಅಥವಾ ಇವರಿಗೆ ಹುಷಾರಿಲ್ಲ ಅಂತ ಅನಿಸ್ಬೋದು. ಅದರಲ್ಲಿ ವೈಜ್ಞಾನಿಕವಾದ ಪವಾಡ ಏನಿದೆ? ಇಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ಇದರ ಹಿಂದಿನ ಬಯೋಲಾಜಿಕಲ್ ಮೆಕ್ಯಾನಿಸಮ್. ಮನುಷ್ಯನ ದೇಹ ಮತ್ತು ಮೆದುಳು ಕೋಟ್ಯಾಂತರ ವರ್ಷಗಳ ವಿಕಾಸದ ಫಲ, ಗೊತ್ತಾ? ಕರೆಕ್ಟ್, ಎವಲ್ಯೂಷನ್. ಹೌದು. ನಮ್ಮ ನರಮಂಡಲ ಅಥವಾ ನರ್ವಸ್ ಸಿಸ್ಟಮ್ ಸಂಪೂರ್ಣವಾಗಿ ನಮ್ಮ ಸರ್ವೈವಲ್ ಅಥವಾ ಬದುಕುಳಿಯುವ ಪ್ರವೃತ್ತಿಗಳಿಗೆ ಪ್ರೋಗ್ರಾಮ್ ಆಗಿದೆ. ಹಸಿವಾದಾಗ ಆಹಾರ ಹುಡುಕೋಕೆ ಎದ್ದು ಓಡಾಡೋದು, ನಿದ್ರೆ ಬಂದಾಗ ಮಲ್ಗೋದು, ಹೊರಗಡೆಯಿಂದ ಅಪಾಯ ಬಂದ್ರೆ ರಿಯಾಕ್ಟ್ ಮಾಡೋದು, ಇವೆಲ್ಲವೂ ನಮ್ಮನ್ನಾಳುವ ಮೂಲಭೂತ ಕಂಪಲ್ಷನ್ಸ್ ಅಥವಾ ಬಲವಂತದ ನಡವಳಿಕೆಗಳು. ಓಹೋ, ಅಂದ್ರೆ ಆತ ಇದನ್ನೆಲ್ಲ ಮೀರಿದ್ದ ಅಂತನಾ? ಖಂಡಿತ. ಒಬ್ಬ ಮನುಷ್ಯ ಈ ಎಲ್ಲ ಜೈವಿಕ ಆದೇಶಗಳನ್ನ, ಆ ಕೋಟ್ಯಾಂತರ ವರ್ಷಗಳ ಹಾರ್ಡ್ವೈರಿಂಗ್ ಅನ್ನ ಸಂಪೂರ್ಣವಾಗಿ ಮೀರಿ ನಿಂತು ಕೇವಲ ತನ್ನ ಪ್ರಜ್ಞೆಯ ಬಲದಿಂದ ಅಚಲವಾಗಿ ಕೂರಬಲ್ಲ ಅಂದ್ರೆ ಆತ ತನ್ನ ಅಸ್ತಿತ್ವದ ಮೂಲಕೋಡನ್ನೇ ಭೇದಿಸಿದ್ದಾನೆ ಅಂತ ಅರ್ಥ. ಬ್ರಹ್ಮಾಂಡದ ಮೂಲಭೂತ ನಿಯಮಗಳನ್ನ ಅತಿಕ್ರಮಿಸಿದ ಈ ಸ್ಥಿತಿಯನ್ನೇ ಯೋಗದಲ್ಲಿ ಮುಕ್ತಿ ಅಂತ ಕರೆಯೋದು. ಅದ್ಭುತ. ಅಂದ್ರೆ ಆತ ಸುಮ್ಮನೆ ಕೂತಿರ್ಲಿಲ್ಲ, ಬದಲಿಗೆ ಮಾನವ ಜೀವಕೋಶಗಳ ಪ್ರತಿಯೊಂದು ಕಮಾಂಡನ್ನ ಪ್ರಜ್ಞಾಪೂರ್ವಕವಾಗಿ ಸ್ವಿಚ್ ಆಫ್ ಮಾಡಿ ಶಕ್ತಿಯ ಒಂದು ಹೊಸ ಆಯಾಮವನ್ನೇ ತೆರೆಯುತ್ತಿದ್ದ. ಹೌದು. ಈ ಆಂಗಲಿಂದ ನೋಡಿದಾಗ ಇದು ನಿಜಕ್ಕೂ ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರದ ಲಿಮಿಟ್ಸ್ ಅನ್ನ ಮೀರಿದ ವಿಜ್ಞಾನ. ಆದ್ರೆ ಆತನ ಈ ಅದ್ಭುತ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಅಲ್ಲಿ ನೆರೆದಿದ್ದ ಜನರಿಗಿರ್ಲಿಲ್ಲ ಅಲ್ವಾ? ಬಹುತೇಕ ಜನ ಕಾಯ್ದು ಸುಸ್ತಾಗಿ ಹೊರಟೋದ್ರು. ಆದರೆ ಕೇವಲ 7 ಜನ ಮಾತ್ರ ಆತನ ಮೌನದ ಹಿಂದಿನ ರಹಸ್ಯವನ್ನ ಗ್ರಹಿಸಿ ಅಲ್ಲಿಯೇ ಉಳಿದುಕೊಂಡ್ರು. ಅವರೇ ಸಪ್ತರ್ಷಿಗಳು. ಸಪ್ತರ್ಷಿಗಳು. ಆ ಸಪ್ತರ್ಷಿಗಳಿಗೆ ಆದಿಯೋಗಿ ಮಾನವ ಪ್ರಜ್ಞೆಯನ್ನ ಅನ್ವೇಷಿಸುವ ಈ ಆಂತರಿಕ ವಿಜ್ಞಾನವನ್ನ ಬೋಧಿಸಿದ ದಿನವನ್ನೇ ನಾವು ಇವತ್ತು ಗುರುಪೂರ್ಣಿಮೆ ಅಂತ ಆಚರಿಸೋದು. ಆದರೆ ಇದು ಯಾವುದೇ ಧರ್ಮದ ಹುಟ್ಟಿಗಿಂತ ಮೊದಲೇ ನಡೆದ ಘಟನೆ. ಎಕ್ಸಾಕ್ಟ್ಲಿ. ಇಲ್ಲಿ ಯಾವುದೇ ನಂಬಿಕೆಯನ್ನ ಹೇರಲಿಲ್ಲ, ಯಾವುದೇ ದೇವರನ್ನ ಪೂಜಿಸಲು ಹೇಳಲಿಲ್ಲ. ಬದಲಿಗೆ ಮನುಷ್ಯ ತನ್ನ ಮಿತಿಗಳನ್ನ ತಾನೇ ಹೇಗೆ ದಾಟಬಹುದು ಅನ್ನೋದರ ಸಂಪೂರ್ಣ ಕೈಪಿಡಿಯನ್ನ, ಒಂದು ಮ್ಯಾನ್ಯುಯಲ್ ಅನ್ನ ಆತ ನೀಡಿದ. ಇಲ್ಲಿ ನಾವು ಬಾಹ್ಯ ಜಗತ್ತನ್ನ ಅಳೆಯೋಕೆ ಬಳಸುವ ಆಧುನಿಕ ವಿಜ್ಞಾನಕ್ಕೂ ಆದಿಯೋಗಿ ಕೊಟ್ಟ ಈ ಆಂತರಿಕ ವಿಜ್ಞಾನಕ್ಕೂ ಇರೋ ವ್ಯತ್ಯಾಸ ಸ್ಪಷ್ಟವಾಗುತ್ತೆ. ಆಧುನಿಕ ವಿಜ್ಞಾನ ಈಗ ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸಲು ಹಬಲ್ ಅಥವಾ ಜೇಮ್ಸ್ ವೆಬ್ ಟೆಲಿಸ್ಕೋಪ್ಗಳ ಮೇಲೆ ಶತಕೋಟಿ ಡಾಲರ್ಗಳನ್ನ ಖರ್ಚು ಮಾಡ್ತಾ ಇದೆ. ಹೌದು. ಬಿಗ್ ಬ್ಯಾಂಗ್ ಕಣಗಳನ್ನ ಅಳೆಯೋಕೆ ಪ್ರಯತ್ನಿಸ್ತಾ ಇದೆ. ಆದರೆ ಯೋಗ ಸಂಪೂರ್ಣ ವಿಭಿನ್ನ ಮಾರ್ಗವನ್ನ ಹಿಡಿಯಿತು. ನಮ್ಮ ಮೂಲಗಳ ಪ್ರಕಾರ ಆತ ಇನ್ನರ್ನೆಟ್ ಅನ್ನೋ ಕಾನ್ಸೆಪ್ಟ್ ಅನ್ನು ಮುಂದಿಡ್ತಾನೆ. ಹೊರಗೆ ಹುಡುಕೋ ಬದಲು ಒಳಗೆ ಹುಡುಕೋದು. ಈ ಇನ್ನರ್ ನೆಟ್ ಅನ್ನೋದು ಕೇವಲ ಒಂದು ರೂಪಕ ಅಲ್ಲ, ಇದೊಂದು ವಾಸ್ತವ. ಯೋಗ ವಿಜ್ಞಾನದ ಮೂಲತತ್ವ ಏನಂದ್ರೆ, ಮನುಷ್ಯ ಅನ್ನೋದು ಒಂದು ಪಿಂಡಾಂಡ ಅಥವಾ ಮೈಕ್ರೋಕಾಸಮ್ ಮತ್ತು ಹೊರಗಿನ ಜಗತ್ತು ಬ್ರಹ್ಮಾಂಡ. ಈಗ ನಾವು ಒಂದು ಹನಿ ಸಮುದ್ರದ ನೀರನ್ನ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ರೆ ಇಡೀ ಸಮುದ್ರದ ಕೆಮಿಕಲ್ ಕಾಂಪೋಸಿಷನ್ ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಕರೆಕ್ಟಾ? ಹೌದು. ಅದಕ್ಕೆ ಇಡೀ ಸಮುದ್ರವನ್ನೇ ಕುಡಿಯೋ ಅಗತ್ಯ ಇಲ್ಲ. ಎಕ್ಸಾಕ್ಟ್ಲಿ. ಅದೇ ರೀತಿ ಬ್ರಹ್ಮಾಂಡ ಯಾವ ಮೂಲತತ್ವಗಳಿಂದ ಸೃಷ್ಟಿಯಾಗಿದೆಯೋ, ಮನುಷ್ಯನ ದೇಹ ಮತ್ತು ಪ್ರಜ್ಞೆಯು ಅದೇ ಮೂಲತತ್ವಗಳಿಂದಲೇ ಸೃಷ್ಟಿಯಾಗಿದೆ. ಹಾಗಾಗಿ ನಾವು ನಮ್ಮ ಆಂತರಿಕ ವ್ಯವಸ್ಥೆಯ ಆಳವನ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಬ್ರಹ್ಮಾಂಡವನ್ನೇ ಅರ್ಥ ಮಾಡ್ಕೊಳ್ಬಹುದು. ಇದನ್ನ ಸ್ವಲ್ಪ ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದರೆ, ಇಂದಿನ ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಿರೋ ವಿಷಯಗಳಿಗೂ ಸಾವಿರಾರು ವರ್ಷಗಳ ಹಿಂದಿನ ಈ ಯೋಗ ವಿಜ್ಞಾನಕ್ಕೂ ಎಷ್ಟು ಸಾಮ್ಯತೆ ಇದೆ ಅಲ್ವಾ?
ಇಡೀ ಪ್ರಪಂಚ ಕೇವಲ ಶಬ್ದ ಮತ್ತು ಕಂಪನಗಳ ಜಾಲ ಅಂತ ವಿಜ್ಞಾನ ಹೇಳುತ್ತೆ. ಅದನ್ನೇ ಯೋಗ ವಿಜ್ಞಾನ ಸಾವಿರಾರು ವರ್ಷಗಳ ಹಿಂದೆಯೇ ನಾದ ಬ್ರಹ್ಮ ಅಂತ ಕರೆದಿದೆ. ನಾವು ನಮ್ಮ ಆಂತರಿಕ ಫ್ರೀಕ್ವೆನ್ಸಿಯನ್ನ ಟ್ಯೂನ್ ಮಾಡಿದ್ರೆ ಆ ಬ್ರಹ್ಮಾಂಡದ ಇಂಟರ್ನೆಟ್ಗೆ ನಮಗೆ ಕನೆಕ್ಷನ್ ಸಿಗುತ್ತೆ. ಮತ್ತು ಟಿಪ್ಪಣಿಗಳ ಪ್ರಕಾರ ಆದಿಯೋಗಿ ಈ ಫ್ರೀಕ್ವೆನ್ಸಿಯನ್ನ ಸರಿಹೊಂದಿಸಲು ಬರೋಬ್ಬರಿ 112 ಮುಕ್ತಿ ಮಾರ್ಗಗಳನ್ನು ನೀಡಿದ. 112 ವಿಭಿನ್ನ ಮಾರ್ಗಗಳು. ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನ ದೇಹ, ಮನಸ್ಸು, ಶಕ್ತಿಯ ಸಂಯೋಜನೆ ಬೇರೆ ಬೇರೆ ಇರುತ್ತೆ. ಒಬ್ರಿಗೆ ಸೆಟ್ಟಾಗುವ ವಿಧಾನ ಇನ್ನೊಬ್ರಿಗೆ ಸೆಟ್ಟಾಗಲ್ಲ. ಅದಕ್ಕೆ ಆತ ಮಾನವನ ಪ್ರಜ್ಞೆಯನ್ನ ಎಚ್ಚರಿಸೋಕೆ ಇರಬಹುದಾದ ಎಲ್ಲಾ ಸಾಧ್ಯತೆಗಳನ್ನ ಸೈಂಟಿಫಿಕ್ ಆಗಿ ವಿಂಗಡಿಸಿ 112 ತಂತ್ರಜ್ಞಾನಗಳನ್ನ ನೀಡಿದ. ಇದನ್ನೇ ಇನ್ನರ್ ಇಂಜಿನಿಯರಿಂಗ್ ಅನ್ನೋದು. ಕೇಳೋಕೆ ಬಹಳ ರೋಮಾಂಚಕಾರಿಯಾಗಿದೆ. ಆದರೆ ಇಲ್ಲೊಂದು ಪ್ರಾಕ್ಟಿಕಲ್ ಆದ ಪ್ರಶ್ನೆ ಕೇಳಬೇಕಿದೆ. ಆ ಕಾಲದ ಹಿಮಾಲಯದ ವಾತಾವರಣವೇ ಬೇರೆ, ಈಗಿನ ಆಧುನಿಕ ವೃತ್ತಿಪರರ ಬದುಕು ಬೇರೆ. ಈಗ ಬೆಳಗ್ಗೆ ಎದ್ದರೆ ಟ್ರಾಫಿಕ್ ಜಾಮ್, ಆಫೀಸಲ್ಲಿ ಡೆಡ್ಲೈನ್ಗಳ ಒತ್ತಡ, EMI ಕಟ್ಟುವ ಟೆನ್ಷನ್. ಬಿಡುವಿಲ್ಲದ ಮನುಷ್ಯ ಇದನ್ನೆಲ್ಲ ಕಲಿಯೋಕ್ ಸಾಧ್ಯನಾ? ನಾವು ಕಾಡಿಗೋಗೋಕ್ಕಾಗಲ್ವಲ್ಲ? ಖಂಡಿತ. ನಾವು ಕಾಡಿಗೆ ಹೋಗ್ಬೇಕಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೀಗ ಬಳಸುವ ಸ್ಮಾರ್ಟ್ ಫೋನ್ ಉದಾಹರಣೆ ತಗೊಳ್ಳೋಣ. ನಾವು ಫೋನ್ನಲ್ಲಿ ಇನ್ನೊಂದು ದೇಶದಲ್ಲಿರುವ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡ್ತೀವಿ. ಆ ಕಾಲ್ ಮಾಡೋಕೆ ನಮ್ಗೆ ಒಳಗಿನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲೆಗಳು ಹೇಗೆ ಕೆಲಸ ಮಾಡುತ್ತೆ, ಟೆಲಿಕಾಂ ಟವರ್ ಸಿಗ್ನಲ್ ಹೇಗೆ ಪಾಸ್ ಮಾಡುತ್ತೆ ಅನ್ನೋ ಫಿಸಿಕ್ಸ್ ಗೊತ್ತಿರ್ಬೇಕಾ? ಖಂಡಿತ ಇಲ್ಲ. ಬಟನ್ ಒತ್ತೋದು ಗೊತ್ತಿದ್ರೆ ಸಾಕು. ಯೋಗ ಕೂಡ ಹಾಗೆ. ಬಿಡುವಿಲ್ಲದ ಆಧುನಿಕ ಮನುಷ್ಯ ಆದಿಯೋಗಿ ನೀಡಿರುವ ಸಂಪೂರ್ಣ ಸಂಕೀರ್ಣತೆಯನ್ನ ಅರಿಯುವ ಅಗತ್ಯ ಇಲ್ಲ. ಈ ಆಂತರಿಕ ತಂತ್ರಜ್ಞಾನವನ್ನ ಆಪರೇಟ್ ಮಾಡೋಕೆ ಆತ 4 ಮೂಲಭೂತ ಯಂತ್ರಗಳನ್ನ ನೀಡಿದಾನೆ. ನಮ್ಮ ದೇಹ, ಮನಸ್ಸು, ಭಾವನೆಗಳು ಮತ್ತು ಶಕ್ತಿ. ಇವುಗಳಲ್ಲಿ ಸಣ್ಣಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದೇ ಇದರ ಮೊದಲೇ ಹೆಜ್ಜೆ. ಈ ಭಾವನೆಗಳ ಹಂತವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ದೈನಂದಿನ ಜೀವನದಲ್ಲಿ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟದ ಕೆಲಸ. ನಮ್ಮ ಸೋರ್ಸಸ್ ಪ್ರಕಾರ ಆದಿಯೋಗಿ ಭಾವನೆಗಳನ್ನ ಹತ್ತಿಕ್ಕಲು ಹೇಳುವುದಿಲ್ಲ, ಬದಲಾಗಿ ಅವುಗಳ ಜೊತೆ ಅಚಲವಾಗಿರಲು, ಅಂದ್ರೆ ಅನ್ವೇವರಿಂಗ್ ಆಗಿರಲು ಹೇಳ್ತಾನೆ. ಹೌದು. ಈಗ ಒಂದು ಉದಾಹರಣೆ ತಗೊಳ್ಳೋಣ. ನನ್ನ ಬಾಸ್ ಆಫೀಸ್ನಲ್ಲಿ ಎಲ್ಲರ ಮುಂದೆಯೂ ನನ್ನ ಮೇಲೆ ಸುಮ್ಮನೆ ಕೂಗಾಡ್ತಾರೆ ಅಂತ ಇಟ್ಕೊಳ್ಳಿ. ನನಗೆ ವಿಪರೀತ ಕೋಪ ಬರುತ್ತೆ. ಈಗ ನಾನು ಆ ಕೋಪದ ಜೊತೆ ಅಚಲವಾಗಿರೋದು ಅಂದ್ರೆ ಏನು? ಕೋಪ ನುಂಗ್ಕೊಂಡು ಸುಮ್ಮನೆ ಕೂರ್ಬೇಕಾ? ನೀವು ಕೇಳ್ತಿರೋದು ತುಂಬಾ ಪ್ರಮುಖವಾದ ಮೆಕ್ಯಾನಿಸಮ್ನ ಪ್ರಶ್ನೆ. ಕೋಪವನ್ನ ನುಂಗುಕೊಳ್ಳುವುದು ಅಥವಾ ಸಪ್ರೆಸ್ ಮಾಡೋದು ಯೋಗ ಅಲ್ವೇ ಅಲ್ಲ. ಹತ್ತಿಕ್ಕಿದ ಭಾವನೆಗಳು ಮುಂದೆ ಕಾಯಿಲೆಗಳಾಗಿ ಸ್ಫೋಟಗೊಳ್ಳುತ್ತವೆ. ಆದಿಯೋಗಿ ಹೇಳುವ ಮೆಕ್ಯಾನಿಸಮ್ ಏನಂದ್ರೆ, ಆ ಭಾವನೆಗೂ ಮತ್ತು ಆ ಭಾವನೆಯನ್ನ ಪ್ರಚೋದಿಸಿದ ಬಾಹ್ಯ ಕಾರಣಕ್ಕೂ ಇರೋ ಲಿಂಕನ್ನ ಕಟ್ ಮಾಡೋದು. ಅಂದ್ರೆ ಈಗ ನಿಮ್ಮ ಬಾಸ್ ಕೂಗಾಡ್ದಾಗ ನಿಮ್ಮೊಳಗೆ ಉತ್ಪತ್ತಿಯಾದ ಕೋಪ ಇದೆಯಲ್ಲ, ಅದು ಮೂಲತಃ ಕೇವಲ ಒಂದು ತೀವ್ರವಾದ ಜೀವಶಕ್ತಿ ಅಷ್ಟೇ. ನಿಮ್ಮ ಮಿದುಳು ಆ ಎನರ್ಜಿಗೆ ಕೋಪ ಅನ್ನೋ ಲೇಬಲ್ ಅಂಟಿಸಿ ಅದನ್ನ ಬಾಸ್ ಕಡೆಗೆ ಎಸೆಯೋಕೆ ನೋಡ್ತಾ ಇದೆ. ಓಹೋ, ಅಂದ್ರೆ ಬಾಸ್ ಕೇವಲ ಒಂದು ಟ್ರಿಗರ್ ಮಾತ್ರ, ಆದ್ರೆ ನನ್ನೊಳಗೆ ಉರಿತಿರುವ ಆ ಎನರ್ಜಿ ನನಗೇ ಸೇರಿದ್ದು ಅಂತೀರಾ? ಎಕ್ಸಾಕ್ಟ್ಲಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಆ ಕ್ಷಣದಲ್ಲಿ ಬಾಸ್ ಅನ್ನೋ ಕಾರಣವನ್ನ ಮನಸ್ಸಿಂದ ಸೈಡ್ಗೇಡಿ. ಆ ವ್ಯಕ್ತಿಯ ಮೇಲಿನ ದ್ವೇಷವನ್ನ ಮರೆತು ನಿಮ್ಮೊಳಗೆ ಆಗ್ತಾ ಇರೋ ಆ ತೀವ್ರವಾದ ಎನರ್ಜಿಯ ಅಲೆಯ ಜೊತೆ ಸಂಪೂರ್ಣ ಪ್ರಜ್ಞೆಯಿಂದ ಇರಿ. ಕೋಪವನ್ನ ವ್ಯಕ್ತಪಡಿಸಬೇಡಿ, ಹಾಗೇ ಅದನ್ನ ಅಡಗಿಸಲೂಬೇಡಿ. ಕೇವಲ ಆ ಎನರ್ಜಿಯನ್ನ ಗಮನಿಸುತ್ತಾ ಅದರಂದಿಗೆ ಅಚಲವಾಗಿ ಕುಳಿತುಕೊಳ್ಳಿ. ಅರೇವಾ, ಬಾಹ್ಯ ಕಾರಣವನ್ನ ಕಿತ್ತು ಹಾಕಿದಾಗ ಆ ಕೋಪ ಕೇವಲ ಶುದ್ಧ ಶಕ್ತಿಯಾಗಿ ಉಳಿಯುತ್ತೆ. ಆ ಶುದ್ಧ ಶಕ್ತಿ ನಿಮ್ಮನ್ನ ರೂಪಾಂತರಗೊಳಿಸಲು, ನಿಮ್ಮ ಜಾಗೃತಿಯನ್ನ ಹೆಚ್ಚಿಸಲು ಇಂಧನವಾಗಿ ಕೆಲಸ ಮಾಡುತ್ತೆ. ಕೋಪ, ಪ್ರೀತಿ, ಭಯ ಪ್ರತಿಯೊಂದು ಭಾವನೆಯೂ ನಿಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡುವ ಬಾಗಿಲಾಗಬಲ್ಲದು. ಇದು ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನೇ ರಿವರ್ಸ್ ಮಾಡೋಂಥ ವಿಚಾರ. ನಾವು ಯಾವಾಗಲೂ ನಮ್ಮ ಭಾವನೆಗಳಿಗೆ ಬೇರೆಯವ್ರನ್ನೇ ಬ್ಲೇಮ್ ಮಾಡ್ತೀವಿ. ಆದ್ರೆ ಯೋಗ ವಿಜ್ಞಾನ ನಮ್ಮ ಎಕ್ಸ್ಪೀರಿಯನ್ಸ್ನ ಸಂಪೂರ್ಣ ಕಂಟ್ರೋಲನ್ನ ನಮ್ಮ ಕೈಗೆ ಕೊಡುತ್ತೆ. ಖಂಡಿತ. ಇದೇ ಕಾರಣಕ್ಕೆ ಆದಿಯೋಗಿಯನ್ನ ಕೇವಲ ಪೂಜಿಸುವ ಮೂರ್ತಿ ಅನ್ನೋದಕ್ಕಿಂತ ದ ಇಟರ್ನಲ್ ಔಟ್ಲಾ ಅಥವಾ ಪ್ರಕೃತಿಯ ನಿಯಮಗಳನ್ನ ಮೀರಿದ ಅಂತಿಮ ಬಂಡಾಯಗಾರ ಅಂತ ಈ ಪುಸ್ತಕದಲ್ಲಿ ಕರೆದಿರೋದಲ್ವಾ? ಆತ ಪ್ರಕೃತಿಯ ಸೈಕ್ಲಿಕಲ್ ಲಾಸಿಂದ, ಅಂದ್ರೆ ಮತ್ತೆ ಮತ್ತೆ ಮರುಕಳಿಸುವ ಪ್ರವೃತ್ತಿಗಳಿಂದ ಹೊರಬಂದು ನಮ್ಮ ಭವಿಷ್ಯವನ್ನ ನಾವೇ ರೂಪಿಸಿಕೊಳ್ಳುವ ಅಧಿಕಾರ ನಮಗ ಕೊಟ್ಟ. ಹೌದು, ಸೆಲ್ಫ್ ಕ್ರಿಯೇಷನ್ ಅಥವಾ ಸ್ವಯಂ ಸೃಷ್ಟಿಯೇ ಇಲ್ಲಿನ ಅಂತಿಮ ಮಂತ್ರ.
ಆತ ಯಾವುದೇ ಸಾಮಾಜಿಕ ನಿಯಮಗಳಿಗೆ ಬದ್ಧನಾಗಿರ್ಲಿಲ್ಲ. ಮನುಷ್ಯನ ವಿಕಾಸ ಅನ್ನೋದು ಕೇವಲ ಡಾರ್ವಿನ್ ಹೇಳಿದಂಥ ಬಯೋಲಾಜಿಕಲ್ ಪ್ರಾಸೆಸ್ ಅಲ್ಲ, ಅದು ಮನುಷ್ಯನ ಕೈಯಲ್ಲಿರುವ ಒಂದು ಪ್ರಜ್ಞಾಪೂರ್ವಕ ಆಯ್ಕೆ ಅನ್ನೋದನ್ನ ಆದಿಯೋಗಿ ಸಾಬೀತುಪಡಿಸಿದ. ಈ ಜ್ಞಾನ ನಮ್ಮನ್ನ ಕೇವಲ ಭಕ್ತರನ್ನಾಗಿ ಮಾಡಲ್ಲ, ಬದಲಾಗಿ ಅನ್ವೇಷಕರನ್ನಾಗಿ ಮಾಡುತ್ತೆ. ನಿಜ. ನಮ್ಮ ಈ ಆಳವಾದ ಸಂಭಾಷಣೆಯ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ನಾವು ಇಲ್ಲಿವರೆಗೆ ವಿಶ್ಲೇಷಿಸಿದ ಸೋರ್ಸಸ್ಸಿಂದ ಪಡೆದ ಬಹುಮುಖ್ಯ ಸಾರಾಂಶ ಏನಂದ್ರೆ, ಯೋಗ ಯಾವುದೇ ಧರ್ಮಕ್ಕೆ ಸೇರಿದ ನಂಬಿಕೆಯಲ್ಲ, ಅದೊಂದು ಆಂತರಿಕ ತಂತ್ರಜ್ಞಾನ. ಆದಿಯೋಗಿ ಕೇವಲ ಪುರಾಣದ ಪಾತ್ರವಲ್ಲ, ಆತ ನಮ್ಮ ಮಿತಿಗಳನ್ನು ಮುರಿಯಲು ಬೇಕಾದ ವಿಜ್ಞಾನವನ್ನು ಪರಿಚಯಿಸಿದ ಮೊದಲ ಸೈಂಟಿಸ್ಟ್. ಕರೆಕ್ಟ್. ಇದೆಲ್ಲವನ್ನೂ ಅರ್ಥ ಮಾಡ್ಕೊಂಡ ಮೇಲೆ ಒಂದು ಹೊಸ ಆಲೋಚನೆ ನನ್ನ ತಲೆಯಲ್ಲಿ ಬರ್ತಾ ಇದೆ. ಹೌದಾ? ಏನದು? ಈಗ ವಿಜ್ಞಾನಿಗಳು ಹೇಳುವ ಪ್ರಕಾರ ಮಾನವನ ಭೌತಿಕ ವಿಕಾಸ, ಫಿಸಿಕಲ್ ಎವಲ್ಯೂಷನ್, ಬಹುತೇಕ ಒಂದು ಹಂತಕ್ಕೆ ಬಂದು ನಿಂತಿದೆ. ನಾವು ಎಷ್ಟೇ ಪ್ರಯತ್ನಪಟ್ಟರೂ ನಮ್ಮ ಮೆದುಳಿನ ಭೌತಿಕ ಗಾತ್ರವನ್ನು ಹೆಚ್ಚಿಸಲಾರೆವು. ಆದರೆ ಯೋಗ ವಿಜ್ಞಾನದ ಪ್ರಕಾರ ನಮ್ಮ ಪ್ರಜ್ಞೆಗೆ ಅಥವಾ ಕಾನ್ಷಿಯಸ್ನೆಸ್ಗೆ ಅನಂತವಾದ ಬಾಗಿಲುಗಳಿವೆ. ಖಂಡಿತ. ನಾವು ಪ್ರತಿದಿನ ಬಾಹ್ಯ ತಂತ್ರಜ್ಞಾನವನ್ನ, ಸ್ಮಾರ್ಟ್ಫೋನ್ಗಳನ್ನ, ಎಐಯನ್ನ ಅಪ್ಗ್ರೇಡ್ ಮಾಡ್ತೀವಿ. ಆದರೆ ಇವೆಲ್ಲದಕ್ಕೂ ನಾವು ಕೊಡುವ ಶ್ರದ್ಧೆಯನ್ನ ದೈನಂದಿನ ಮೌನದ ಮೂಲಕ ನಮ್ಮ ಆಂತರಿಕ ಸಾಫ್ಟ್ವೇರ್ ಅನ್ನು ಅಪ್ಗ್ರೇಡ್ ಮಾಡೋಕೆ ಬಳಸಿದ್ರೆ ನಮ್ಮೊಳಗೆ ಇನ್ನೂ ಅನ್ವೇಷಣೆಯಾಗದ ಎಷ್ಟೆಲ್ಲ ಹೊಸ ಬ್ರಹ್ಮಾಂಡಗಳು ತೆರೆದುಕೊಳ್ಬೋದು ಅಲ್ವಾ? ಇದು ಎಕ್ಸಾಕ್ಟ್ಲಿ ಮಾನವ ಕುಲದ ಮುಂದಿನ ಮಹತ್ವದ ಹೆಜ್ಜೆಯಾಗಬೇಕು. ಭೌತಿಕವಾಗಿ ನಾವು ಇನ್ನೂ ಬೆಳೆಯೋಕಾಗದೇ ಇರ್ಬೋದು, ಆದರೆ ಪ್ರಜ್ಞೆಯ ಮಟ್ಟದಲ್ಲಿ ನಮಗೆ ಲಿಮಿಟ್ಸ್ ಇಲ್ಲ. ಬಾಹ್ಯ ತಂತ್ರಜ್ಞಾನ ನಮ್ಮ ಬದುಕನ್ನ ಕಂಫರ್ಟಬಲ್ ಮಾಡತ್ತೆ ಅಷ್ಟೇ, ಆದ್ರೆ ಆ ಸಂಪೂರ್ಣತೆ ಬರೋದು ಆಂತರಿಕ ಅನ್ವೇಷಣೆಯಿಂದ ಮಾತ್ರ. ಹೌದು. ಆರಂಭದಲ್ಲಿ ನಾವು ಮಾತಾಡಿದ ಆ ಎಕ್ಸ್ರೇ ಯಂತ್ರದ ಉದಾಹರಣೆಯನ್ನೇ ಮತ್ತೆ ನೆನಪಿಸ್ಕೊಳ್ಳಿ. ಆ ಯಂತ್ರ ನಮ್ಮ ಮುರಿದ ಮೂಳೆಗಳನ್ನ ಮಾತ್ರ ಅಳಿಯಬಲ್ಲದು, ಆದರೆ ನಮ್ಮೊಳಗೆ ಅಡಗಿರುವ ಅನಂತ ಸಾಧ್ಯತೆಗಳನ್ನ ತೋರಿಸೋಕ್ಕೆ ಆ ಇನ್ನರ್ ನೆಟ್ ಕನೆಕ್ಷನ್ ಬೇಕೇ ಬೇಕು. ನಿಜ. ಮುಂದಿನ ಬಾರಿ ನಿಮ್ಮ ಫೋನ್ ಅಪ್ಗ್ರೇಡ್ ಮಾಡುವಾಗ ಒಮ್ಮೆ ಯೋಚಿಸಿ, ನಿಮ್ಮ ಒಳಗಿನ ಆಂತರಿಕ ಸಿಸ್ಟಮ್ ಕೊನೆಯ ಬಾರಿ ಯಾವಾಗ ಅಪ್ಗ್ರೇಡ್ ಆಗಿತ್ತು ಅಂತ. ಬಹುಶಃ ಆ ಒಂದು ಕ್ಷಣದ ಜಾಗರೂಕತೆಯೇ ನಮ್ಮೆಲ್ಲರೊಳಗಿರುವ ಆದಿಯೋಗಿಯನ್ನ ಎಚ್ಚರಿಸುವ ಮೊದಲ ಹೆಜ್ಜೆ ಆಗಬಹುದು.